ದೇವೇಗೌಡರು 90 ವರ್ಷ ಆದರೂ ಸಂಸತ್ಗೆ ಹೋಗ್ತಾನೆ ಇರ್ತಾರೆ. 100 ವರ್ಷ ಆದರೂ ಕೂಡ ಪಾರ್ಲಿಮೆಂಟ್ಗೆ ಹೋಗಿ ಕುಳಿತುಕೊಂಡು ವಾಪಸ್ ಬರ್ತಾನೆ ಇರ್ತಾರೆ. ಅಷ್ಟಕ್ಕೆ ಅವ್ರು ಹೋಗೋದು, ಬೇರೆ ಏನು ಮಾಡಲ್ಲ ಅಂತ ಹೇಳಿ ಮೈಸೂರಲ್ಲಿ ಮಾಜಿ ಸಚಿವ ವಿ ಶ್ರೀನಿವಾಸ ಪ್ರಸಾದ್ ದೇವೇಗೌಡರ ಮೇಲೆ ತೀವ್ರ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸಂಸತ್ಗೆ ಹೋಗಲು ನಿಖಿಲ್ ಪ್ರಜ್ವಲ್ ಆಯ್ಕೆ ಮಾಡಿದ್ದಾರೆ. ಮೊದಲು ಪುಟ್ಟರಾಜು ಚಲವರಾಯಸ್ವಾಮಿ ಜೊತೆ ಹೋಗ್ತಾ ಇದ್ರು. ದೇವೇಗೌಡರು ಅವರಿಬ್ಬರ ಕೈ ಹಿಡ್ಕೊಂಡು ಹೋಗ್ತಾ ಇದ್ರು. ಈ ವಯಸ್ಸಲ್ಲಿ ಸಂಸತ್ಗೆ ಹೋಗೋಕೆ ಮೊಮ್ಮಕ್ಕಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಎಚ್.ಡಿ. ದೇವೇಗೌಡರ ವಿರುದ್ಧ ವಿ ಶ್ರೀನಿವಾಸ ಪ್ರಸಾದ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸಂಸತ್ನಲ್ಲಿ ಎಚ್.ಡಿ. ದೇವೇಗೌಡ ಇದುವರೆಗೂ ಮಾತೇ ಆಡಿಲ್ಲ. ಈ ವಯಸ್ಸಲ್ಲಿ ನಿಮಗೆ ಚುನಾವಣೆ ಬೇಕಿತ್ತಾ ದೇವೇಗೌಡ್ರೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ದೇವೇಗೌಡ್ರೆ ನಿಮಗೆ ನಾಚಿಕೆ ಆಗಲ್ವಾ ದೇವೇಗೌಡ್ರೆ ನಿಮಗೆ ಅಂತ ಹೇಳಿ ಶ್ರೀನಿವಾಸ ಪ್ರಸಾದ್ ಎಚ್.ಡಿ. ದೇವೇಗೌಡ ವಿರುದ್ಧ ತೀವ್ರ ವಾಕ್ಪ್ರಹಾರವನ್ನ ಮಾಡಿದ್ದಾರೆ. ಮೊದಲು ಪುಟ್ಟರಾಜು ಚಲವರಾಯಸ್ವಾಮಿ ಇವ್ರ ಜೊತೆ ಹೋಗ್ತಾ ಇದ್ರು ದೇವೇಗೌಡರು, ಪಕ್ಷದ ನಾಯಕರ ಜೊತೆ. ಅವರಿಬ್ಬರ ಕೈ ಹಿಡ್ಕೊಂಡು ಪಾರ್ಲಿಮೆಂಟ್ ಒಳಗೆ ಹೋಗ್ತಾ ಇದ್ರು ದೇವೇಗೌಡರು. ಈಗ ವಯಸ್ಸಾದಾಗ ಅವ್ರನ್ನೆಲ್ಲ ಕೈ ಬಿಟ್ಟು ಮೊಮ್ಮಕ್ಕಳನ್ನ ಆಯ್ಕೆ ಮಾಡಿದ್ದಾರೆ. ಮಕ್ಕಳಾಯ್ತು, ಈಗ ಮೊಮ್ಮಕ್ಕಳನ್ನ ಆಯ್ಕೆ ಮಾಡಿದ್ದಾರೆ. ಮೊಮ್ಮಕ್ಕಳನ್ನ ಕರ್ಕೊಂಡು ಪಾರ್ಲಿಮೆಂಟ್ಗೆ ಹೋಗ್ತಾ ಇದ್ದಾರೆ ದೇವೇಗೌಡರು. ಅವರ ಕೈ ಹಿಡ್ಕೊಂಡು ಹೋಗೋಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತನ್ನ ಇಲ್ಲಿ ಹೇಳಿದ್ದಾರೆ ಶ್ರೀನಿವಾಸ್ ಪ್ರಸಾದ್. ಈ ವಯಸ್ಸಲ್ಲಿ ರಾಜಕಾರಣ ಬೇಕಿತ್ತಾ ನಿಮಗೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ನಿಮಗೆ ನಾಚಿಕೆ ಆಗಲ್ವೇ ಅನ್ನುವಂಥ ಮಾತನ್ನ ಕೂಡ ಇಲ್ಲಿ ಶ್ರೀನಿವಾಸ ಪ್ರಸಾದ್ ಕೇಳಿದ್ದಾರೆ ದೇವೇಗೌಡರಿಗೆ. 90 ವರ್ಷ ಆದ್ರೂ ಹೋಗ್ತಾರೆ, 100 ವರ್ಷ ಆದ್ರೂ ಹೋಗ್ತಾರೆ, ಸುಮ್ಮನೆ ಹೋಗ್ತಾರೆ, ಕೂರ್ತಾರೆ, ಬರ್ತಾರೆ, ಅಲ್ಲಿ ಏನು ಮಾತಾಡಲ್ಲ ಅನ್ನುವಂಥ ಮಾತನ್ನ ಶ್ರೀನಿವಾಸ ಪ್ರಸಾದ್ ಇಲ್ಲಿ ಹೇಳಿರುವಂಥದ್ದು. ಸಂಸತ್ನಲ್ಲಿ ಕೂತು ಬರಲು ಹೋಗ್ತಾರೆ ಅನ್ನುವಂಥ ಮಾತನ್ನ ಶ್ರೀನಿವಾಸ ಪ್ರಸಾದ್ ಹೇಳಿದ್ದಾರೆ. ಈ ಹಿಂದೆ ದೇವೇಗೌಡರು ಪುಟ್ಟರಾಜು ಚಲವರಾಯಸ್ವಾಮಿ ಜೊತೆಗೆ ಪಾರ್ಲಿಮೆಂಟ್ಗೆ ಹೋಗ್ತಾ ಇದ್ರು. ಅವರಿಬ್ಬರು ಇವ್ರನ್ನ ಕೈ ಹಿಡಿದು ಒಳಗೆ ಕರ್ಕೊಂಡು ಹೋಗ್ತಾ ಇದ್ರು. ಈಗ ದೇವೇಗೌಡರು ಅವ್ರನ್ನ ಕೈಬಿಟ್ಟು ಮೊಮ್ಮಕ್ಕಳನ್ನ ಚುನಾವಣೆಗೆ ನಿಲ್ಲಿಸ್ತಾ ಇದ್ದಾರೆ, ಟಿಕೆಟ್ ಕೊಡ್ತಾ ಇದ್ದಾರೆ. ಬಹುಶಃ ವಯಸ್ಸಾದಾಗ ಮೊಮ್ಮಕ್ಕಳನ್ನ ಕರ್ಕೊಂಡು ಪಾರ್ಲಿಮೆಂಟ್ಗೆ ಹೋಗೋ ಲೆಕ್ಕಾಚಾರ ಇರಬೇಕು ಅನ್ನುವಂಥ ಮಾತನ್ನ ಇಲ್ಲಿ ವಿ ಶ್ರೀನಿವಾಸ್ ಪ್ರಸಾದ್ ಹೇಳಿರುವಂಥದ್ದು.